Hi there. Hello, everyone. Good morning, good afternoon, good evening, wherever you are. Welcome back to our Hearty Huddle channel. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಸ್ಪೋರ್ಟ್ ಕ್ರಿಕೆಟ್ ಅಂಡ್ ದ ಟಾಪಿಕ್ ಸ್ಪೆಸಿಫಿಕ್ಲಿ ವುಡ್ ಬಿ ಅಬೌಟ್ ದಿ ಏಷ್ಯಾ ಕಪ್ ಪ್ರಿವ್ಯೂ. ಈಗ ಏಷ್ಯಾ ಕಪ್ ಸ್ಟಾರ್ಟ್ ಆಗುತ್ತೆ T20 ಫಾರ್ಮ್ಯಾಟ್ ಅಲ್ಲಿ. ಇದ್ರ ಬಗ್ಗೆ ಎಲ್ಲ ಟೀಮ್ಸ್ ಬಗ್ಗೆ ಪ್ರಿವ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಸೊ ನಾವು ಒಬ್ಬನೇ ಮಾಡಕ್ ಆಗಲ್ಲ, ಎಷ್ಟೊಂದು ಟೀಮ್ಸ್ ಇದೆ. ಸೊ ಫಾರ್ ದಟ್ ನಮ್ಮ ಹಡಲ್ ನಾವು ಫುಲ್ ಈಗ ಗ್ಯಾದರ್ ಮಾಡ್ಬೇಕು. ಸೊ ಹರಟೆ ಹಡಲ್ ಅಸೆಂಬಲ್. ಹಾಯ್ ಗೈಸ್. Hi. ಎಲ್ರಿಗೆ Hi ಹಾಯ್. guys. Hi, Hello Akash. everyone. ಸೊ as you can see, so guys we have ಸೂರ್ಯ ಅವ್ರು ಬಂದಿದ್ದಾರೆ. ಹಾಯ್ ಸೂರಿ. Hi, ಸೊ Raja. Hi. ನಮ್ದು ಮಹಾರಾಜ ಟ್ರೋಫಿ ಅವರಿಂದ ಇವ್ರ ಡೆಬ್ಯೂ ನೋಡಿರ್ತೀರಾ. ಸೊ ಸೂರಿ ಇಸ್ ದೇರ್ ಅಂಡ್ ವಿ ಹ್ಯಾವ್ ಅವರ್ ವೆರಿ ಓನ್ KSC ಅಂಪೈರ್, ನಿಮ್ಗೆ ಗೊತ್ತಿರುತ್ತೆ, ಅಶುತೋಷ್. ಹಾಯ್ ಅಶು. ಅಂಡ್ ವಿ ನೋ ಅವರ್ ಬೆಂಕಿ ಆಗಿರ್ತಾರೆ. ಹಾಯ್ ವೆಂಕಿ. Hi, Raj. ಕೂಲ್ ಪ್ಲೇಸ್ ಅಲ್ಲಿ ಇದ್ದಾರೆ, ಬ್ಯಾಕ್ ಗ್ರೌಂಡ್ ಸ್ಟೇಡಿಯಂ ಹಾಕೊಂಡು. ಹಾಯ್. ಅಂಡ್ ಆಲ್ ದ ವೇ ಫ್ರಮ್ ಇಂಟರ್ನ್ಯಾಷನಲ್ ಓವರ್ಸೀಸ್, ಚಿನ್ಮಯ್, ಅವರ್ ವೆರಿ ಓನ್ ಸಿ ಡಾಗ್. ಹಾಯ್ ಚಿನ್ಮಯ್. Hi boys. ಅಂಡ್ ಅವರ್ ಓನ್ ಶಾಗಿ ಶ್ರೇಯಸ್. ಹಾಯ್. ಸೊ ಬಿಫೋರ್ ವಿ ಗೆಟ್ ಇನ್ ಟು ದ ಪ್ರಿವ್ಯೂ ಆಫ್ ದಿಸ್ ಇಯರ್ಸ್ ಏಷ್ಯಾ ಕಪ್, ಸೊ ನಮ್ ವ್ಯೂವರ್ಸ್ಗೆ ಒಂದು ಹಿಸ್ಟ್ರಿ ಕೊಡೋಣ. ಏಷ್ಯಾ ಕಪ್ ಯಾವಾಗ ಇನ್ಸೆಪ್ಷನ್ ಆಯ್ತು ಅಂತ. ಸೊ ಆಕ್ಚುಲಿ ನೋಡಿದ್ರೆ ಇಂಡಿಯಾ ಯಾವಾಗ ಫಸ್ಟ್ ವರ್ಲ್ಡ್ ಕಪ್ ಗೆದ್ದಿದ್ರು 1983 ಅಲ್ಲಿ. ಸೊ ದ ಇಯರ್ ಆಫ್ಟರ್ ದಟ್ 1984 ಅಲ್ಲಿ ವಿ ಹ್ಯಾಡ್ ದಿ ಫಸ್ಟ್ ಎಡಿಷನ್ ಆಫ್ ದಿ ಏಷ್ಯಾ ಕಪ್. ಸೊ ಹಂಗೆ ಆಗ್ತಾ ಬಂದಿದೆ. ದಿಸ್ ವಿಲ್ ಬಿ ದ 17th ಎಡಿಷನ್. ಸೊ ODI ಫಾರ್ಮ್ಯಾಟ್ ಅಲ್ಲೇ ಬರ್ತಾ ಇತ್ತು. ಫ್ರಮ್ 2016 ಆನ್ವರ್ಡ್ಸ್ ಡಿಸೈಡ್ ಮಾಡಿದ್ರು, ಬೇಸ್ಡ್ ಆನ್ ದ ಮೇಜರ್ ಇವೆಂಟ್, ಗ್ಲೋಬಲ್ ಇವೆಂಟ್ T20 ವರ್ಲ್ಡ್ ಕಪ್ ನಡೆಯುತ್ತೋ ಅವ್ರ ODI ವರ್ಲ್ಡ್ ಕಪ್ ನಡೆಯುತ್ತೋ, ಪ್ರಿಸೀಡಿಂಗ್ ಟು ದಟ್ ಆ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾರಂತ. ಸೊ ಈ ವರ್ಷ T20 ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಅಂತ ನೋಡ್ತಾ ಇದೀವಿ, ಆಸ್ ವಿ ಹ್ಯಾವ್ ದ ಅಪ್ಕಮಿಂಗ್ ವರ್ಲ್ಡ್ ಕಪ್. ಸೊ as you know, Sri Lanka is the only team to play all the Asia Cup editions. So that is one unique stat for you audience. Coming to, I think, who has been the most successful, there is no doubts for, no awards for guessing. India. Big winners, 8-time champions, followed next by Sri Lanka, 6 ಸಲ ಗೆದ್ದಿದ್ದಾರೆ. And then the other winner being Pakistan, 2 ಸಲ. So ಈ ಮೂರೇ ಟೀಮ್ ಅಷ್ಟಕ್ಕೆ ಗೆದ್ದಿರೋದು. ಸೊ ಬೇರೆ ಅದರ್ ಟೀಮ್ಸ್ ಇದಾರೆ, ನೋಟೆಬ್ಲಿ ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್ ಅಂಡ್ ನೌ ಅಂಡ್ ದೆನ್ ಒಂದೊಂದು ಎಡಿಷನ್ಸ್ ಅಲ್ಲಿ ಫ್ಯೂ ಅಸೋಸಿಯೇಟ್ ಟೀಮ್ಸ್ ಬಂದಿದ್ದಾರೆ. ಈ ವರ್ಷ ನೋಡಿದ್ರೆ ದಿಸ್ ವುಡ್ ಬಿ ದ ಫಾರ್ಮ್ಯಾಟ್ ವಿತ್ ಮೋಸ್ಟ್ ನಂಬರ್ ಆಫ್ ಟೀಮ್ಸ್. 8 ಟೀಮ್ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ 2 ಗ್ರೂಪ್ ಎ ಅಂಡ್ ಗ್ರೂಪ್ ಬಿ ವಿತ್ 4 ಟೀಮ್ಸ್ ಈಚ್. ಎಲ್ಲ ರೌಂಡ್ ರಾಬಿನ್ ಅಲ್ಲಿ ಆಡ್ತಾರೆ. ಟಾಪ್ 2 ಫ್ರಮ್ ಈಚ್ ಗ್ರೂಪ್ ವಿಲ್ ಕ್ವಾಲಿಫೈ ಫಾರ್ ಸೂಪರ್ ಫೋರ್ ಅಲ್ಲಿ ಎಲ್ಲಾ ಟೀಮ್ಸ್ ಆಡಿ ಟಾಪ್ 2 ಇರೋರು ಫೈನಲ್ ಆಡಿ ದಟ್ ವಿಲ್ ಬಿ ಹೂ ವಿಲ್ ಬಿ ದ ವಿನ್ನರ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ನಾವು ಈಗ ಒಂದೊಂದು ಟೀಮ್ ಆಗಿ ಪ್ರಿವ್ಯೂ ಮಾಡ್ಕೊಂಡ್ ಬರೋಣ. ಸೊ ಐ ಥಿಂಕ್ ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ದಿ ಹಾಟ್ ಟೀಮ್ ಆಸ್ ಆಲ್ವೇಸ್, ಬಿಗ್ ಟೀಮ್ ಅಂಡರ್ ಡಿಸ್ಕಷನ್. ಸೊ ಇಂಡಿಯಾ ಇಂದ ಸ್ಟಾರ್ಟ್ ಮಾಡೋಣ. ಸೊ ವಿಲ್ ಗೋ ಟು ಶ್ರೇಯಸ್. ಸೊ ಶಾಗಿ, ವಾಟ್ ಆರ್ ಯೋರ್ ಥಾಟ್ಸ್ ಆರ್ ಇಂಡಿಯಾಸ್ ಪ್ರಿವ್ಯೂ ಫಾರ್ ದಿಸ್ ಏಷ್ಯಾ ಕಪ್? ಹೇಳ್ದಂಗೆನೆ 8-time ಚಾಂಪಿಯನ್ಸ್ ಆಲ್ ಅದ್ರಲ್ಲೇ ಎಲ್ಲ ಸಮಪ್ ಆಗೋಗುತ್ತೆ. ದ ಬೆಸ್ಟ್ ಟೀಮ್ ಅಂತ ಗೊತ್ತು ಎಲ್ಲರಿಗೂ, ಎಲ್ಲಾ ಟೀಮ್ಗೂ ಅವರೇ ಫೇವರೇಟ್ಸ್ ಅಂತಾನು ಗೊತ್ತು. ದ ಸ್ಟ್ರಾಂಗೆಸ್ಟ್ ಟೀಮ್ ಕೂಡ ಹೌದು. ಪ್ರತಿ ಸತಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ಕೊಂಡ್ ಬರ್ತಿದ್ದಾರೆ. ದಟ್ ಇಸ್ ಒನ್ ಗುಡ್ ಥಿಂಗ್. ಅಂಡ್ ಈ ಸತಿ ಟೀಮ್ ಕೂಡ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ದ ಓಪನರ್ಸ್, ಸರ್ಪ್ರೈಸ್ ಎಂಟ್ರಿ ಆಫ್ ಗಿಲ್ ಆಸ್ ಅ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ದ ಟೀಮ್ ಇಸ್ ಲುಕಿಂಗ್ ವೆರಿ ಗುಡ್. ಆಲ್ರೆಡಿ ಸ್ವಲ್ಪ ಜನ ಮುಂಚೆನೆ ಟ್ರಾವೆಲ್ ಮಾಡಿ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಶುರು ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗ್ತಾ ಇತ್ತು. ಸೊ ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ವರ್ಲ್ಡ್ ಕಪ್ ಬೇರೆ ಇದೆ ಮುಂದೆ, ಇನ್ನೊಂದು 6 months ಅಲ್ಲಿ ವರ್ಲ್ಡ್ ಕಪ್ ಬೇರೆ ಇದೆ. ಸೊ ಪ್ರಿಪರೇಷನ್ಸ್ ಆಲ್ರೆಡಿ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಗೊತ್ತಾಗ್ತಿದೆ. ಸೊ ನೋಡ್ತಿರಂಗೇನೆ ಆಲ್ಸೋ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಜಿತೇಶ್ ಶರ್ಮಾ ಅವರೇ ಫಸ್ಟ್ ಕೀಪರ್ ಆಗಿ ಕೂಡ ಇರ್ತಾರೆ ಅಂತ ಕೂಡ ನ್ಯೂಸ್ ಬರ್ತಿದೆ. ಆಲ್ರೆಡಿ ನೆಟ್ ಸೆಷನ್ಸ್ ಅಲ್ಲೆಲ್ಲ ಅವ್ರು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ರಾದರ್ ದನ್ ಸಂಜು ಅನ್ನೋದು ಕೂಡ ಗೊತ್ತಾಗ್ತಿದೆ. ಸೊ ಇದ್ರಲ್ಲೇನೆ ಟೀಮ್ ಬಿಲ್ಡಿಂಗ್ ಮತ್ತೆ ಆಲ್ರೆಡಿ ಡಿಸ್ಕಷನ್ಸ್ ಎಲ್ಲ ನಡೀತಿದೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ನಮ್ಗೆ. ಎಲ್ಲಾ ಟೀಮ್ ಪ್ಲೇಯರ್ಸ್ಗೂ ಅವ್ರ ಸ್ಪೆಸಿಫಿಕ್ ರೋಲ್ ಏನು ಅಂತ ಅಸೈನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ. ಅಂಡ್ ಅದ್ರ ಜೊತೆಗೆ ಡಿಸ್ಕಷನ್ಸ್ ಎಲ್ಲ ಆಗಿದೆ, ಅದ್ರ ಪ್ರಕಾರನೇ ಪ್ರಾಕ್ಟೀಸ್ ಸೆಷನ್ಸ್ ಕೂಡ ನಡೀತಿದೆ ಅಂತ ಗೊತ್ತಾಗ್ತಿದೆ. ಸೊ ಐ ಥಿಂಕ್ ದ ಟೀಮ್ ಇಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಗೊತ್ತಾಗ್ತಿದೆ ಇದ್ರಲ್ಲಿ. ಓಕೆ, ಸೊ ಇಂಡಿಯಾ ಪ್ರಿವ್ಯೂ ನೋಡಿದ್ವಿ. ಸೊ ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್, ಶ್ರೀಲಂಕಾ. ಸೊ ಶ್ರೀಲಂಕಾ ಟೀಮ್ ಪ್ರಿವ್ಯೂ ಅವ್ರು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಈ ಟೂರ್ನಮೆಂಟ್ ಬಗ್ಗೆ ಕೇಳಕ್ಕೆ ಸೂರ್ಯ ಹತ್ರ ಬಂದ. ಅವರು ಒಳ್ಳೆ ವೆಲ್ ಬ್ಯಾಲೆನ್ಸ್ ಟೀಮ್ ಆಗಿ ಬರ್ತಾ ಇದಾರೆ. ಒಳ್ಳೆ ಸ್ಕ್ವಾಡ್ ಇದೆ ಅವ್ರದ್ದು ಆಕ್ಚುಲಿ. ಈ ಟಾಪ್ ಆರ್ಡರ್ ಆಗಿರ್ಲಿ, ಮಿಡಲ್ ಆರ್ಡರ್ ಆಗಿರ್ಲಿ, ಲೋಯರ್ ಆರ್ಡರ್ ಎಲ್ಲ ತುಂಬಾ ಒಳ್ಳೆ ಟೀಮ್ ಎಫರ್ಟ್ ಇಂದ ಚೆನ್ನಾಗಿ ಆಡ್ಬೋದು ಅವರು. ಈಗ ಇಂಜುರಿ ಕನ್ಸರ್ನ್ ಒಂದಿಂದು ಹಸರಂಗ ಇರೋದ್ರಿಂದ
ಏನ್ ಅವ್ರಿಗೇನ್ ಮೇಜರ್ ಪ್ರಾಬ್ಲಮ್ ಏನಾಗಲ್ಲ ಟೀಮ್ ಬಿಲ್ಡ್ ಮಾಡೋದಕ್ಕೆ ಅಥವಾ ಟೀಮ್ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಅವರೊಂದು ಲೈಕ್ ಮ್ಯಾಚ್ ವಿನ್ನರ್ ಅವ್ರು ಆಕ್ಚುಲಿ. ಸೊ ನೋಡ್ಬೇಕು ಅವರು ಬದಲು ಬೇರೆ ಯಾರು ಆಡ್ತಾರೆ ಅಂತ ಪ್ಲೇಯಿಂಗ್ 11 ಅಲ್ಲಿ. ಅದ್ ಬಿಟ್ರೆ ಇವರು ಇವಾಗ ರೀಸೆಂಟ್ ಮ್ಯಾಚಸ್ ಸೀರೀಸ್ ಆಡ್ಕೊಂಡ್ ಬರ್ತಾರೆ ಜಿಂಬಾಬ್ವೆಲಿ. ದುಷಂತ ಚಮೀರಾ ಅವರು ಒಳ್ಳೆ ಹೈಯೆಸ್ಟ್ ವಿಕೆಟ್ ತಗೊಂಡು ಪ್ಲೇಯರ್ ಆಫ್ ದ ಸೀರೀಸ್ ಆಗಿ ಬರ್ತಾ ಇದಾರೆ. ಸೊ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಪೇಸರ್. ಅವ್ರ ಜೊತೆಗೆ ಪತಿರಾಣ ಇದ್ದಾರೆ ಶ್ರೀಲಂಕಾ ಟೀಮ್ ಅಲ್ಲಿ. ಸೊ ಅವ್ರಿಬ್ರದ್ದು ಕಾಂಬಿನೇಷನ್ ಹಿಂಗ್ ವರ್ಕ್ ಆಗುತ್ತೆ ನೋಡ್ಬೇಕು ಶ್ರೀಲಂಕಾ ಟೀಮ್. ಓಕೆ ದಟ್ಸ್ ನೈಸ್ ಟು ಸಿ ಎಲ್ಲರೂ ಪ್ಲೇಯರ್ ಫಾರ್ಮ್ ಇಂದ ಬರ್ತಿದ್ದಾರೆ. ಸೊ ಲೆಟ್ಸ್ ಕಮ್ ಟು ದಿ ಅದರ್ ಚಾಂಪಿಯನ್ಸ್ ಆಫ್ ದಿ ಏಷ್ಯಾ ಕಪ್. ಸೊ 2 time ವಿನ್ನರ್ಸ್. ಸೊ ಪಾಕಿಸ್ತಾನ್. ಸೊ ಆಸ್ ವಿ ನೋ ಪಾಕಿಸ್ತಾನ್ ಬಗ್ಗೆ ಹೇಳಕ್ಕೆ ತುಂಬಾ ಇರುತ್ತೆ. ಸೊ ಐ ಥಿಂಕ್ ರೈಟ್ ಪರ್ಸನ್ ವೆಂಕಿ. ಸೊ ವೆಂಕಿ ಹತ್ರ ಕೇಳೋಣ ಪಾಕಿಸ್ತಾನ್ ಪ್ರಿವ್ಯೂ. So before I get into how exactly the team is, we have to address the major issue. ಬಾಬರ್ ಮತ್ತೆ ರಿಜ್ವಾನ್ ಇಲ್ಲ. ಒಂದ್ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ಬೋದು. ನಾವು ಲೈಫ್ ಅಲ್ಲಿ ಒಂದ್ ಹುಡುಗಿನ ಇಷ್ಟಪಟ್ಟು ಅವಳ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಒಂದ್ ಸ್ವಲ್ಪ ತಿಂಗಳು ವರ್ಷ ಆದ್ಮೇಲೆ ಗೊತ್ತಾಗತ್ತೆ ಈ ರಿಲೇಶನ್ಶಿಪ್ ವರ್ಕೌಟ್ ಆಗ್ತಾ ಇಲ್ಲ ಅಂತ. ಆದ್ರೂ ಏನೋ ಅನ್ಸ್ತಾ ಇರುತ್ತೆ ಈ ರಿಲೇಶನ್ಶಿಪ್ ಹೋಲ್ಡ್ ಮಾಡೋಣ, ವಿಲ್ ಕ್ಲಿಂಗ್ ಆನ್ ಟು ದಟ್ ಅಂತ. ಅಂಡ್ ಆಫ್ಟರ್ ಸೋ ಮೆನಿ ಇಯರ್ಸ್ ಯು ಫೈನಲಿ ಕಮ್ ಟು ಅ ಸ್ಟೇಜ್ ವೇರ್ ಯು ಹ್ಯಾವ್ ಟು ಗೆಟ್ ರೀಡ್ ಆಫ್ ದಟ್. And I think that's exactly what PCB, Pakistan Cricket Board, has done with Babar and Rizwan after many years. And it has also coincided with Mike Essen being the new coach. Our coach ಆಗಿ ಬಂದಾಗಿಂದ ಬಾಬರ್ ಅಂಡ್ ರಿಜ್ವಾನ್ T20 internationals ಆಡ್ತಾನೆ ಇಲ್ಲ ಇಬ್ರು. ಅಂಡ್ ಇಟ್ಸ್ ಫೇರ್ ಎನಫ್. ಏನಕ್ಕಂದ್ರೆ ಅವ್ರಿಬ್ರು ದೇರ್ ಆವರೇಜ್ ಇಸ್ ಹೈ ಅಂಡ್ ಸ್ಟ್ರೈಕ್ ರೇಟ್ ಇಸ್ ಲೆಸ್. T20s ಅಲ್ಲಿ ಅದು ಆಪೋಸಿಟ್ ಇರ್ಬೇಕು, ಸ್ಟ್ರೈಕ್ ರೇಟ್ ಜಾಸ್ತಿ ಇರ್ಬೇಕು ಫಸ್ಟ್. ಮತ್ತೆ ಆಪೋಸಿಷನ್ ಟೀಮ್ಸ್ ಗೆ ಅವ್ರಿಬ್ರು ಆಡ್ತಾ ಇದ್ರೆ ನೀವು 20 ಓವರ್ ಆಡಿ ಬೇಜಾರಿಲ್ಲ, ಟೋಟಲ್ ಆಗಿ ಸ್ಕೋರ್ ಬರೋದೇ 150 160 ಅನ್ನೋ ತರ ಇರ್ತಾ ಇತ್ತು. ಸೊ ದೇ ಹ್ಯಾವ್ ಟ್ರೈಡ್ ಟು ಅಡ್ರೆಸ್ ದಟ್, ವಿಚ್ ಇಸ್ ಅ ಗುಡ್ ಸೈನ್. ಸಾಹಿಬ್ಜಾದಾ ಫರಾನ್ ತಂದಿದ್ದಾರೆ, ಹಿಟ್ ಅಂಡ್ ಮಿಸ್ ತರ ಆಡ್ತಾ ಇದ್ದಾರೆ. ಅಂಡ್ ಅನದರ್ ಮೇಜರ್ ಥಿಂಗ್ ಇಸ್ ಸಲ್ಮಾನ್ ಅಲಿ ಆಗಾ ಬೀಯಿಂಗ್ ಕ್ಯಾಪ್ಟನ್. ಐ ಥಿಂಕ್ ಹಿ ಲ್ಯಾಕ್ಸ್ ಎಕ್ಸ್ಪೀರಿಯನ್ಸ್. ಅವ್ರನ್ನ ಏನಕ್ಕೆ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ನನಗಂತೂ ಆಕ್ಚುಲಿ ಗೊತ್ತಿಲ್ಲ. ಮೈಕ್ ಎಸ್ಸನ್ನೇ ನಾನು ಕಾಲ್ ಮಾಡ್ಬಿಟ್ಟು ಕೇಳ್ಬೇಕು ಅವ್ರನ್ನ. ಅಂಡ್ ಇಸ್ ನಂಬರ್ಸ್ ಆರ್ ಆಲ್ಸೋ ವೆರಿ ಮಿಡ್ಲಿಂಗ್ ಆಸ್ ವೆಲ್. ಇನ್ನೊಂದೇನಂದ್ರೆ ಐ ಪರ್ಸನಲಿ ಫೀಲ್ ಬ್ಯಾಟಿಂಗ್ ಫ್ರಂಟ್ ಅಲ್ಲಿ ತುಂಬಾ ಇನ್ಎಕ್ಸ್ಪೀರಿಯನ್ಸ್ ಇದೆ. ಯಾವ್ದಾದ್ರು ಒಂದು ಕ್ರಂಚ್ ಮೂವ್ಮೆಂಟ್ ಬಂದ್ರೆ ಇಂಡಿಯಾ ಮೇಲೆ ಯಾರ ಮೇಲೆ ಆದ್ರೂ ಒಂದು ಚೇಸ್ ಇದ್ರೆ ಈ ಚೇಸ್ ನ ಬಾಸ್ ಮಾಡ್ತಾರೆ ಅನ್ನೋ ತರ ನಿಮ್ಗೆ ಅನ್ಸೋ ತರ ಇಲ್ವೇ ಇಲ್ಲ. ಅಂಡ್ ಫ್ರಮ್ ಬೌಲಿಂಗ್ ಪಾಯಿಂಟ್ ಆಫ್ ವ್ಯೂ ಐ ಫೀಲ್ ನಸೀಮ್ ಶಾ ಇಸ್ ಮಿಸ್ಸಿಂಗ್. ನಸೀಮ್ ಶಾ ಔಟ್ ಆಫ್ ಫಾರ್ಮ್ ಅಥವಾ ಸಿಸ್ಟಮ್ ಇಂದ ತೆಗ್ದಿದಾರ ಪಾಕಿಸ್ತಾನ್. ಯು ನೆವರ್ ನೋ ವಿತ್ ಪಾಕಿಸ್ತಾನ್ ಕ್ರಿಕೆಟ್ ವಾಟ್ ಹ್ಯಾಪನ್ಸ್. ಸೊ ಯು ಡೋಂಟ್ ನೋ, ದೇ ಆರ್ ಜಸ್ಟ್ ಲಕ್ಕಿ ಟು ಬಿ ಇನ್ ದಟ್ ಗ್ರೂಪ್ ವೇರ್ ಇಟ್ಸ್ ನಾಟ್ ದ ಗ್ರೂಪ್ ಆಫ್ ಡೆತ್. ಸೊ ಲೆಟ್ಸ್ ಸಿ ಹೌ ದಟ್ ಗೋಸ್. ಅಂಡ್ ದೇರ್ ಚಾನ್ಸಸ್ ಆರ್ ವೆರಿ ಮಿಡ್ಲಿಂಗ್ ಐಡ್ ಸೇ. ಓಕೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಟಚ್ ಅಪ್ ಮಾಡಿದ್ದೀರಾ ವೆಂಕಿ. ಸೊ ದ ಗ್ರೂಪ್ ಆಫ್ ಡೆತ್. ಸೊ ಇನ್ನೊಂದು ಗ್ರೂಪ್ ಇದೆ. ಸೊ ಐ ಥಿಂಕ್ ಇಟ್ಸ್ ರಿಯಲಿ ಹೈಲಿ ಕಾಂಟೆಸ್ಟೆಡ್. ಸೊ ಅಲ್ಲಿ ವಿ ಹ್ಯಾವ್ ದ ಪೆರೆನಿಯಲ್ ಬ್ರೈಡ್ಸ್ಮೇಡ್ಸ್. ಐ ಥಿಂಕ್ 3 times ಫೈನಲಿಸ್ಟ್ ಆಗಿದ್ದಾರೆ, ಬಾಂಗ್ಲಾದೇಶ್. ಸೊ ಚಿನ್ಮಯ್ ಹತ್ರ ಬರೋಣ. ವಾಟ್ ಡು ಯು ಥಿಂಕ್? ವೇರ್ ಡು ಬಾಂಗ್ಲಾದೇಶ್, how will they cope up in this tournament? I think for a change, they're coming into a tournament in good form. ಯಾವಾಗ್ಲೂ ಅವ್ರು ODI ವರ್ಲ್ಡ್ ಕಪ್ ಎಲ್ಲ ಸೋತ್ಕೊಂಡ್ ಬರ್ತಿದ್ರು. ಬಟ್ ನೌ ಐ ಥಿಂಕ್ ಅವ್ರ ಇಬ್ರು ಓಪನರ್ಸ್ ತುಂಬಾ ಪೊಟೆನ್ಶಿಯಲ್ ಇದೆ. ಪರ್ವೇಸ್ ಹುಸೇನ್ ಎಮಾನ್ ಅಂಡ್ ತನ್ಸಿಮ್ ಹಸನ್ ಅವರಿಬ್ರು ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅಂಡ್ ಐ ಥಿಂಕ್ ಕಂಪ್ಲೀಟ್ ಹಿಟ್ ಅಥವಾ ಕಂಪ್ಲೀಟ್ ಮಿಸ್ ಪಾರ್ಟ್ನರ್ಶಿಪ್ ಅದು ಇದ್ರೆ 80 for no loss ಇರ್ಬೋದು, ಇಲ್ಲ 20 for 3 ಇರ್ಬೋದು. ಅಂಡ್ ಇನ್ ದ ಮಿಡಲ್ ಆರ್ಡರ್ ಐ ಥಿಂಕ್ ದೇ ಹ್ಯಾವ್ 2 good options in ತೌಹೀದ್ ಹಿದ್ರಾಯ್ ಅಂಡ್ ಜೇಕರ್ ಅಲಿ. ಶಾರ್ಟ್ ಸ್ಪ್ಯಾನ್ ಇರ್ಬೋದು, ಆದ್ರೆ ತೋರಿಸಿದ್ದಾರೆ ದಟ್ ಸಿಂಗಲ್ ಹ್ಯಾಂಡೆಡ್ಲಿ ಹೀಸ್ won their matches ವಿತ್ ಅ ಟೈಲ್ ಎಂಡರ್ ಆ ಕಡೆ ಇಟ್ಕೊಂಡು 2-3 ಮ್ಯಾಚ್ ಗೆದ್ದಿದ್ದಾರೆ. ಅಂಡ್ ಒನ್ ಥಿಂಗ್ ಅಬೌಟ್ ಬಾಂಗ್ಲಾದೇಶ್ ದಟ್ ಸರ್ಪ್ರೈಸಿಂಗ್ ಇಸ್ ಯಾವಾಗ್ಲೂ ಸ್ಪಿನ್ನರ್ಸ್ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಈ ಸಲ ದೇ ಹ್ಯಾವ್ ಸ್ಟಕ್ ಟು ದ ಫಾರ್ಮುಲಾ ಆಫ್ 3 ಪೇಸರ್ಸ್. ಮುಸ್ತಫಿಜನ್ನು ಕನ್ಸಿಡರ್ ಮಾಡ್ತಿದ್ದಾರೆ ಅವ್ರ ಪೇಸರ್ ಅಂತ. And I think they are going with 2 spinners, Rishad and Mahedi. So I think they might spring a surprise given their history and their rivalry with the teams in their group, Sri Lanka and Afghanistan. So I think somewhere they have an outside chance of making it to the Super 4. Okay, Exactly. Okay, so let's come to another team in the same group. So I think a team that has always been on the rise. So last decade ಇಂದ ನೋಡಿದ್ರೆ ತುಂಬಾ ಅವ್ರು ರೈಸ್ ಅಲ್ಲಿ ಬಂದಿದ್ದಾರೆ. ಐ ಥಿಂಕ್ ಎವ್ರಿ ಒನ್ ಇಸ್ ಹ್ಯಾಪಿ ಅಬೌಟ್ ಇಟ್. ಸೊ ಲೆಟ್ಸ್ ಟಾಕ್ ಅಬೌಟ್ ಅಫ್ಘಾನಿಸ್ತಾನ್. ಸೊ ಆ ಟೀಮ್ ಬಗ್ಗೆ ಪ್ರಿವ್ಯೂ ಕೊಡಕ್ಕೆ ಆಶುತೋಷ್ ಹತ್ರ ಕೇಳೋಣ. ಎಸ್, ರೈಟ್ಲಿ. ಆಕ್ಚುಲಿ ನನ್ನ ಸ್ಕೋರ್ ಕಾರ್ಡ್ ನೋಡ್ತಾ ಇದ್ದೆ, ಲೈವ್ ಮ್ಯಾಚ್ ಬರ್ತಾ ಇದೆ ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ದು UAE ಟ್ರೈ ಸೀರೀಸ್. ಇನ್ಫ್ಯಾಕ್ಟ್ ಫೈನಲ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಇವಾಗ ಅಫ್ಘಾನಿಸ್ತಾನ್. ಹೋಪಿಂಗ್ ದೇ ಕಂಟಿನ್ಯೂ ದಟ್ ಫಾರ್ಮ್. Coming to how they are fared in the tournament, I think their spin quadrant is what they are banking on, leading by Rashid Khan and Mohammad Nabi, ever experienced Mohammad Nabi, and Ghazanfar idare with no injury free this time.
who else? And of course, Noor is there. So ಇವ್ರ 4 ಜನ and also with batting Nabi and Rashid ಕೊಡೋದ್ರಿಂದ 7 and 8 ಅಲ್ಲಿ they have that balance to go with only 2 pacers. So I feel once these 4 or at least 3 of them fire well, ಅವ್ರದ್ದು ತುಂಬಾ ಒಳ್ಳೆ ಚಾನ್ಸ್ ಇದೆ. ಅಂಡ್ ಬ್ಯಾಟಿಂಗ್ ನೋಡಿದ್ರೆ ನೀವು ಮುಂಚೆ ತರ ಇಲ್ಲ, ದೇ ಹ್ಯಾವ್ ಅ ವೆರಿ ಗುಡ್ ಕೇಪಬಲ್ ಅಂಡ್ ವೆರಿ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ ಅಟ್ ಟಾಪ್ ವಿತ್ ಜಾದ್ರಾನ್. ಅಂಡ್ ಅಫ್ ಕೋರ್ಸ್ ಕೀಪರ್ ಇದ್ದಾರೆ ಗುರ್ಬಾಜ್, ಫ್ಲೈಯರ್ ಸ್ಟಾರ್ಟ್ ಕೊಡ್ತಾರೆ. And looking back their last year T20 World Cup performance, anything other than Super 4 should be a downer for them. They should at least make it to Super 4, and if they make it to final, it would be a very good improvement. I think this will be a team to look forward to. So ಇದು ಮೇಜರ್ teams I would say. So associate teams ಇದ್ದಾರೆ. I think we have to cover them. So I think I will take this up. So let's get into UAE. So UAE ನೋಡಿದ್ರೆ I think as we know the host nation ಆಡ್ತಿದ್ದಾರೆ. And I would say one player to watch out for there is Mohammad Wasim ಅಂತ, the captain. He is very explosive player. So T20 ಈ current generation ಲಿಂಗ್ ಆಡ್ಬೇಕಂದ್ರೆ so he is a prime example. He's always attacking game ಆಡ್ತಾರೆ, performance ಇದ್ದಾರೆ. So I would say it would bank on his performance. So how they can challenge the other teams, give a run for their money. ಇದು UAE ಬಗ್ಗೆ. And now let's go to Hong Kong. So Hong Kong ಈಗ ಪ್ರೀವಿಯಸ್ ಎಡಿಷನ್ಸ್ ಎಲ್ಲ ಇದ್ರು, ದೇ ಆಲ್ವೇಸ್ ಬಿನ್ ದೇರ್ ಅಂಡ್ ದೇರ್ ಅಬೌಟ್ಸ್. ಒಂದ್ ಸೀಸನ್ ಬರ್ತಾರೆ, ಒಂದ್ ಸೀಸನ್ ಮಿಸ್ ಔಟ್ ಆಗ್ತಾರೆ. ಸೊ ಇಲ್ಲಿ ಟೀಮ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೆಮ್ ಟು ಹೆಂಗ್ ಡೆವಲಪ್ಮೆಂಟ್ ಆಗ್ತಿದೆ ಹಾಂಗ್ಕಾಂಗ್ ಕ್ರಿಕೆಟ್ ಅಲ್ಲಿ, ವಿಲ್ ದೇರ್ ಬಿ ಎ ಕಮ್ ಬ್ಯಾಕ್, ಅದನ್ನ ನಾವು ನೋಡಬಹುದು ವಿತ್ ದ ವೇ ಆಫ್ ಕ್ರಿಕೆಟ್ ದೇ ಪ್ಲೇ. ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಟು ನೋಟ್ ಹಿಯರ್ ಇಸ್ ಟಾಪ್ ರನ್ ಸ್ಕೋರರ್ಸ್ ಇನ್ ದ ಎಂಟೈರ್ ಹಿಸ್ಟ್ರಿ ಆಫ್ ಏಷ್ಯಾ ಕಪ್ ಅಲ್ಲಿ ನೋಡಿದ್ರೆ ದೇರ್ ಇಸ್ ಅ ಪ್ಲೇಯರ್ ಫ್ರಮ್ ಹಾಂಗ್ಕಾಂಗ್ ಆಕ್ಚುಲಿ at number 3, Babar Hyatt, the vice captain. So his performance is very crucial. So ನೋಡೋಣ how he will be playing as a senior role, rallying his team members, trying to get them to bring in a good performance. So this is about Hong Kong. And we have a debutant for the Asia Cup. So first time ಆಡ್ತಿರೋದು ಒಮಾನ್. ಸೊ ಕ್ವಾಲಿಫೈ ಆಗಿ ಬಂದಿದ್ದಾರೆ. ಸೊ ದೇರ್ ವಿಲ್ ಬಿ a completely unknown team to the other teams because ಅವ್ರು ಹೆಂಗ್ ಆಡ್ತಾ ಇದಾರೆ, ಜಾಸ್ತಿ ಫ್ರೀಕ್ವೆಂಟ್ ಆಡಿರಲ್ಲ ಬೇರೆ ಟೀಮ್ಸ್. ಸೊ ದಿಸ್ ಇಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು, ಹೌ ದೇ ಪ್ಲೇ, ಅವ್ರ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಹೆಂಗಿರುತ್ತೆ. ಸೊ ಐ ವುಡ್ ಸೇ ದಿಸ್ ಇಸ್ ಸಮಥಿಂಗ್ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದಿ ಅಸೋಸಿಯೇಟ್ ಟೀಮ್ಸ್. ಸೊ ಯು ಕ್ಯಾನ್ ಆಲ್ವೇಸ್ ಸಮ್ ಸರ್ಪ್ರೈಸಸ್ ಇರ್ಬೋದು, ಬಟ್ ದಿಸ್ ಇಸ್ ವಾಟ್ ವಿಲ್ ಬಿ ಫೋಕಸಿಂಗ್ ಮೋರ್ ಆನ್ ದೀಸ್ 3 ಟೀಮ್ಸ್. ಓಕೆ, ಸೊ ಈಗ ಪ್ರಿವ್ಯೂಸ್ ಆಯ್ತು. ಐ ಥಿಂಕ್ ಲೆಟ್ಸ್ ಕಮ್ ಡೌನ್ ಟು ಸಮ್ rapid fire predictions. I think so. With predictions ke barana. So first let's get down to batting. So T20 is all about run scoring. So what do you guys think? I think one by one barana. Who do you think will be the leading run scorer in the tournament? So Shaggy, what do you think? Go with my team. ನಾನು ಅಭಿಷೇಕ್ ಶರ್ಮಾ ಚೂಸ್ ಮಾಡ್ತಾ ಇದೀನಿ. I think he'll be the run scorer. Top of the order Okay. ಆಡ್ತಾರೆ. So I think it's ಅಭಿಷೇಕ್ ಶರ್ಮಾ. Okay. Suri? ನನ್ ಪ್ರಕಾರ ಶುಭ್ಮನ್ ಗಿಲ್ ಟಾಪ್ ರನ್ ಸ್ಕೋರರ್ ಆಗ್ತಾರೆ ಇಂಡಿಯಾಗೆ. Okay, All out. he's other Tournament. opening partner. Okay. It's nice. Next, Venki hatra barana. I think probably from Pakistan's point of view, Saim Ayub, he's an explosive guy. I think if he has a good run, Pakistan has good chance. Oh, okay. Then Chinmay, who do you think? Prapara, I think it's Ibrahim Zadran. He's the glue of the entire lineup. So I think with his new role, I would fancy him. Okay. Then Ashu, you can round it up. I think Afghanistan ಅನ್ಕೊಂಡೆ, but I felt Gurbaz could be the one with the explosive starts. Okay, nice. I think we have 5 different answers. We'll see who end up with the bragging rights at the end of the tournament. Nodana. Okay, after batting, let's come down to bowling. Like highest wicket taker. So highest wicket takers, we'll start with Ashu this time around. Who do you think I will be the feel, leading wicket taker? I feel Chakravarti is in form of his life. I feel he can be the one. Varun Chakravarti from India. Okay, Chinmay, your thoughts? I think Rashid Khan, all in Afghanistan, ಹೋಗ್ತಿದೀನಿ. But I think after the 100, he's back into his groove and I think he'll come good this time. Our wickets are especially. Yeah, that's an important point. Good point. So, Venki, your thoughts on leading wicket takers? Actually, me and Ashu are like Nasser and Athas. They agree on most things they talk about. I think it's Varun. Okay. So, Suri, who do you think will be the leading wicket taker? I would say Rashid Khan. Okay. I think that's nice. We have 2 saying Rashid and 2 people saying Varun. So, Shaggy, let's come to your tiebreaker. Who do you think will be the leading wicket taker?
I'll go completely different. ನಾನು ಬುಮ್ರಾ ಅಥವಾ ನೂರ್ ಅಹ್ಮದ್ ಅನ್ಕೊಂತಾ ಇದ್ದೆ. ಐ ಥಿಂಕ್ ಐದರ್ ದೀಸ್ ಟು ಶುಡ್ ಬಿ ದ ಲೀಡಿಂಗ್ ವಿಕೆಟ್ ಟೇಕರ್ ಅಂತ ಅನ್ಸುತ್ತೆ. ಬುಮ್ರಾ ಅವ್ರು ಪರ್ಫಾರ್ಮ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ದ ಈಸಿಯೆಸ್ಟ್ ಆಫ್ ಟೂರ್ನಮೆಂಟ್ಸ್ ನಮ್ಗೆ ಅನ್ಸುತ್ತೆ. ಅವ್ರು ಪರ್ಫಾರ್ಮ್ ಮಾಡಿದ್ರೆ ಆರಾಮಾಗಿ ಗೆಲ್ತೀವಿ. ಸೊ ಐ ಗೋ ಬುಮ್ರಾ ಫ್ರಮ್ ಇಂಡಿಯಾ. ಅಂಡ್ ಇನ್ನೊಬ್ರು ಹೆಸರು ತಗೊಬೇಕಂದ್ರೆ ನೂರ್ ಅಹ್ಮದ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಐ ಜಸ್ಟ್ ಪಿಕ್ ನೂರ್ ಅಹ್ಮದ್ ಫ್ರಮ್ ಅಫ್ಘಾನಿಸ್ತಾನ್ ಅಷ್ಟೇ. Okay, I think I have a wide array of choices. So I think we'll come down to the dark horses. I think so. Dark horses ಬಗ್ಗೆ ಮಾತಾಡಕ್ಕೆ ಅಶು ಹತ್ರ ಕೇಳೋಣ specifically. Which team do you think is a dark horse team? It's not fair calling them dark horse, but since they are there in group death, I'm still calling Afghanistan as dark horse because Bangladesh na beat ಮಾಡಿ ಶ್ರೀಲಂಕಾನ beat ಮಾಡಿ ಬರ್ಬೇಕು ಅವರು ಟಾಪ್ 2 ಬರಕ್ಕೆ. So and also I'm hoping they end up in second or first position in Super 4 also. So I'm seeing them as finalist also. So yeah, Okay, Afghanistan. so something to look forward to. So dark horses ಇರುವಾಗ so there will also be some players to watch out for. So ಈ tournament ಅಲ್ಲಿ let's come to our Sea Dog, who is always giving us very useful information what's going on around the scene. So Chinmay, who do you think are the players to watch out for? ಐ ಆಕ್ಚುಲಿ ಫಸ್ಟ್ಲಿ ನನಗೆ ಸದಿಕುಲ್ಲಾ ಅತಾಲ್ ಅನ್ಸುತ್ತೆ. ಸೊ ನನ್ನ ಒಪಿನಿಯನ್ ಏನಂದ್ರೆ ಇಫ್ ಅ ಪ್ಲೇಯರ್ ಇಸ್ ಗುಡ್ ಇನಫ್ ಟು ಗೇನ್ ಅನ್ IPL ಕಾಂಟ್ರಾಕ್ಟ್, ಈಸ್ ಆಲ್ರೆಡಿ ರೀಚ್ ದಟ್ ಲೆವೆಲ್. ಸೊ ಇವಾಗ ದೇ ಹ್ಯಾವ್ ಟೇಕನ್ ದ ಹ್ಯೂಜ್ ಸ್ಟೆಪ್. ಇಬ್ರಾಹಿಂ ಸದ್ರಾನ್ ಒನ್ ಡೌನ್ ಕಳಿಸಿದ್ದಾರೆ. ಅವ್ರು ಲೆಫ್ಟ್ ರೈಟ್ ಕಾಂಬಿನೇಷನ್ ಟ್ರೈ ಮಾಡಬೇಕು ಅಂತ ಅಟಾಲ್ ಟ್ರೈ ಮಾಡ್ತಿದ್ದಾರೆ. ಅಂಡ್ ಐ ಥಿಂಕ್ ಇಫ್ ಹಿ ಕಮ್ಸ್ ಗುಡ್, ಅಫ್ಘಾನಿಸ್ತಾನ್ ಫೈನಲ್ ರೀಚ್ ಆಗ್ತಾರೆ. ಅಂಡ್ ದ ಸೆಕೆಂಡ್ ಒನ್ ವುಡ್ ಬಿ ಹಸನ್ ನವಾಜ್. ಪಾಕಿಸ್ತಾನ್ ಸರ್ಕಲ್ಸ್ ಇಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅವರಿಂದ. ಅಂಡ್ ಅವ್ರು ಟಾಪ್ ಆರ್ಡರ್ ಕನ್ಸಿಡರ್ ಮಾಡಿದ್ರೆ ಪ್ರಿಟಿ ಶೋರ್ ಅವ್ರು 10th ಓವರ್ಗೆ ಮುಂಚೆನೆ ಬ್ಯಾಟಿಂಗ್ ಬರ್ತಾರೆ. ಅಂಡ್ ಅವ್ರ ಆದ್ಮೇಲೆ ಇರೋದು ಹಾರಿಸು ಮತ್ತೆ ಮೊಹಮ್ಮದ್ ನವಾಜ್ ಎಲ್ಲರೂ. ಸೊ ಐ ಥಿಂಕ್ ಈಸ್ ದ ಕ್ರಕ್ಸ್ ಆಫ್ ದಟ್. ಅಂಡ್ ಒನ್ ನೇಮ್ ಐ ಫೀಲ್ ಇಸ್ ಜಿತೇಶ್ ಶರ್ಮಾ. It won't be a 50, it won't be a 70, but I feel I'm expecting at least 2 scores of 30 of 10 or 25 of 12. RCB ಹೆಂಗ್ ಮಾಡಿದ್ರು, small but very very impactful innings I expect from Jitesh. Yeah. So that's what T20 game is all about. Those small cameos that would change innings or the matches around. So I think let's come down to the eventual winners. I think I don't think there would be any different answer in this. We all in unison can say that India are heavy favorites. They're coming in as heavy You want me favorites. to tell Pakistan? You want me to tell Pakistan? I think even Pakistan wouldn't want you to tell Pakistan at this stage. They're in such a phase now. So I think this would be another expected victory for Team India. So ನೋಡೋಣ ಹೆಂಗಾಗುತ್ತೆ ಟೂರ್ನಮೆಂಟ್ ಅಂತ. So this is it for the preview of the Asia Cup. So we'll be back with another video. So before that, so ನಿಮ್ಗೆ just a short I would say a hint of what our next video would be about. So Asia Cup ಅಂದ್ರೆ ನೋಡಿದ್ವಿ, it's been there from some long time. ತುಂಬಾ ಮೆಮೊರಬಲ್ ಮೂಮೆಂಟ್ಸ್ ಇದೆ ಏಷ್ಯಾ ಕಪ್ ಅಲ್ಲಿ. ಸೊ ವಿಲ್ ಬಿ ಗೆಟಿಂಗ್ ಇನ್ ಟು ಇಟ್, ಡಿಸ್ಕಸಿಂಗ್ ದಿಸ್ ಆರ್ ಫೇವರೆಟ್ ಮೂಮೆಂಟ್ಸ್, ವೆರಿ ಇಂಪಾರ್ಟೆಂಟ್ ಮೂಮೆಂಟ್ಸ್. ಸೊ ವಿಲ್ ಬಿ ಗೆಟಿಂಗ್ ಟು ಸಿ ದಟ್ ಸೂನ್ as well. ಸೊ ಥ್ಯಾಂಕ್ ಯು ಗೈಸ್ ಜಾಯ್ನ್ ಆಗಿದ್ದಕ್ಕೆ, ಬಂದಿದ್ದಕ್ಕೆ ಅಡಲ್ಗೆ. See you guys everyone in the next video. Thank you guys. Bye. Thank you, Raja. Thank you, boys. Thank you, boys.